ಮಾಡ್ಬಿಟ್ರು, ಸುನೀಲ್ ತಲೆ ಕೊಟ್ಬಿಟ್ರು ಸ್ಟ್ರೈಟ್ ಆಗಿ. ನಾನ್ ಏನ್ ಮಾಡಿದ್ರೆ ಮೇಲೆ ಹಂಗೆ ವಾಲ್ಟ್ ಆಗ್ಬಿಟ್ಟೆ. ಅಕಸ್ಮಾತ್ ನಾನೇನ ಅವ್ರ ಮೇಲೆ ಬಿದ್ದಿದ್ರೆ ಅಲ್ಲ ಅವತ್ತೇ ಪ್ರಾಣ ಹೊಟ್ಟೋಗ್ಬಿಡೋದು. ಒಬ್ಬಾಗಿ ಇನ್ನೇನ್ ಬೇಕು ಸ್ವಾಮಿ ನಮ್ಗೆ. ಕರ್ನಾಟಕದ ಪೂರ್ತಿ ನಿಮ್ಮನೆ ಈಗಲೂ ಕೂಡ ಗೊತ್ತು, ಖಂಡಿತ ಗುರ್ತಿಸ್ತಾರೆ. ಹೌದು, ಎಲ್ಲೋದ್ರು ಫ್ಯಾಮಿಲಿಗಳೇ ಕರೀತಾರೆ, ಸರ್ ಬನ್ನಿ ನಮ್ಮ ಮನೆ ಊಟ ಮಾಡ್ಕೊಂಡು. ನಿಮ್ಗೆ ವಿಲನ್ ಕ್ಯಾರೆಕ್ಟರ್ ಬಿಟ್ರೆ ಬೇರೆ ಯಾವ್ದು ಕೊಡ್ಲೇ ಇಲ್ವಾ? ಇಲ್ಲ, ನೋಡಿದ್ರೆ ವಿಲನ್ ಆಕ್ಚುಲಿ ಎಲ್ಲ ಕೇಳಿ ನಾನು ಕಾಮಿಡಿ ಮಾಡಿಸಿ, ಒಂದ್ ಬೇರೆ ಪಾತ್ರ ಮಾಡಿಸಿ. ಈ ತೆಲುಗು ರಾಮಿ ರೆಡ್ಡಿ ಅಂತ ಒಬ್ರಿದ್ರು, ಆತರ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡಿಸಿ ಆತರನೇ ಕಾಣಿಸ್ತಿದ್ವಿ. ಹೀರೋ ಆಗುವಂತ ಯಾರು ಹೇಳಿಲ್ವಾ? ಇಲ್ಲ, ಆಕ್ಚುಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಮಗ ಕಣಗಾಲ್ ಪುರುಷೋತ್ತಮ ಎರಡು ಬಿಜಿಯರ್ ಹೀರೋ ಫಿಕ್ಸ್ ಮಾಡಿದ್ರು ನಾನು. ಸಿಲ್ಕ್ ಸ್ಮಿತಾ ಹೀರೋಯಿನ್ ನಮ್ಗೆ ಆ ಟೈಮಲ್ಲಿ ಅವರು ಅಂತ ಪೀಕಲ್ಲಿ. ಆಗ ನಿಮ್ ಕೈಯಲ್ಲಿ ಇದು ಮಾಡಿಸ್ಬೋದು, ಅದು ಮಾಡಿಸ್ಬೋದು, ಇನ್ಯಾವ ತರ ಮಾಡಿಸ್ಬೋದು, ಬೇರೆ ಆಂಗಲ್ ಅಲ್ಲಿ ಹಿಂಗ್ ಮಾಡಿಸ್ಬೋದು, ಹಿಂಗ್ ಮಾಡಿಸ್ಬೋದು, ಹಂಗ್ ಮಾಡಿಸ್ಬೋದು. ಅದಿಲ್ಲ ನಮ್ಮ ಒಳಗಡೆ. ಬ್ರ್ಯಾಂಡ್ ಮಾಡ್ಬೇಕು ಅಂದ್ರೆ ವಿಲನ್ ಫೈಟ್ ಒಂದ್ ಬ್ರ್ಯಾಂಡ್. ಇದೇ ರಾಕ್ ಲೈನ್ ವೆಂಕಟೇಶ್ ಇದೆ ಮಾತು ಹೇಳು. ನೀನ್ ಹಿಂಗೆ ಇದೆಯಲ್ಲೋ, ನಿನ್ನ ಬ್ರ್ಯಾಂಡ್ ಮಾಡ್ಬಿಡ್ತಾರಲ್ಲ, ಏನು ನೀನು ಅದು ರಾಕ್ ಲೈನ್ ವೆಂಕಟೇಶ್. ವಿಷ್ಣು ಸರ್ ಮುಂದ್ಗಡೆ ಇದ್ದಾರೆ, ಚಾಕು ಕೈಯಲ್ಲಿ. ಸೊ ನೀವು ಪ್ರಶ್ನೆ ಕೇಳಿದ ಹಾಗೇನೆ ಸೊ ಅವ್ರನ್ನ ಭೇಟಿ ಮಾಡಿಸಿ ಮಾತಾಡಿಸ್ತಾ ಇದ್ದೀವಿ. ಭರ್ಜರಿ ಗಂಡು ಅಂದ್ರೆ ಸ್ಟಾರ್ಟ್ ಹೊಡೀರಿ, ಫೈಟ್ ಮಾಡಿ ಇನ್ನೇ ಮುಚ್ಚನ್ ಬೇಕಾದ್ರೆ ಇನ್ನು ಹಂಗ ಹೋಗುತ್ತೆ. 360 ಡಿಗ್ರಿ ಸೈಡ್ ಏನಾಗಿಲ್ಲ. ಫೋಟೋಗಳನ್ನ ತೋರಿಸ್ತೀನಿ. ಸೊ ಅದು ಏನ್ ಸ್ಟೋರಿ ಅಂತ. ಇದು ಯಾವ? ಇದು ಘಟೋತ್ಕಚ ಅಂತ ಟೈಗರ್ ಪ್ರಭಾಕರ್ ಪಿಕ್ಚರ್. ಅದ್ರಲ್ಲಿ ಫೈಟ್ ಮಾಡೋವಾಗಿದ್ದ ಸೀನ್ಗಳು. ಇದು ಪ್ರೇಮ ಸಿಂಹಾಸನೇ. ಪ್ರೇಮ ಸಿಂಹಾಸನ ಇದು ಪ್ರೇಮ ಸಿಂಹಾಸನೇ. ವಿಲನ್ ಕ್ಲೈಮ್ಯಾಕ್ಸ್ ಸೀನು. ಹೌದೌದೌದು. ಇದು ಮಿಲಿಟರಿ ಮಾವ ನಮ್ ಜೊತೆ ಅಷ್ಟು ಫ್ರೆಂಡ್ಲಿ ಆಗಿದ್ರು. ಜಗ್ಗೇಶ್ ಅವ್ರ ಜಗಣ್ಣನೇರಿ ಅವ್ರನ್ನ ಜಗಣ್ಣನೇರಿ ಒಬ್ಬ ಅಷ್ಟು ಫ್ರೆಂಡ್ಲಿ ಆಗಿದ್ರು ಅಂದ್ರೆ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಇಂಪ್ರೂವೈಸ್ ಮಾಡೋದ್ರಲ್ಲಿ ಅಲ್ಲ, ಗ್ರೇಟ್ ಹ್ಯೂಮನ್ ಬೀಯಿಂಗು. ಹೇಳಿದ್ನಲ್ಲ ನೋಡಿ ಎಷ್ಟು ಪ್ರೀತಿಯಾಗಿದ್ದಾರೆ ಅವರು ನಮ್ ಜೊತೆ. ಗ್ರೇಟ್ ಹ್ಯೂಮನ್ ಬಾರೋ ವೇಣು ಅಂತ ಹೇಗ್ರಿ ಅದೇ ನನ್ ಸೊಂಟದ ಮೇಲೆ ಒಳ್ಳೆ ಮಗು ತರ ಕುತ್ಕೊಂಡು ಪ್ರೀತಿ ಮಾಡೋರು. ಶಿವಣ್ಣ ಇದು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನು. ಒಂದು ವಿಲನ್ ಎಪಿಸೋಡ್ ಬರುತ್ತೆ ಅದ್ರದ್ದು. ಇದು ನನ್ನನ್ನು ಕರ್ಸ್ತಾರೆ, ಅದು ಒಂದು ಒಳ್ಳೆ ಎಪಿಸೋಡು. ಇದು ಸೂಪರ್ ನನ್ ಮಗ. ಲಗ್ಗೆರೆಯಲ್ಲಿ ಶೂಟ್ ಮಾಡೋದು, ನಿಮ್ಮನ್ನ ಬೀದಿಲಿ ಹೊಡೆಯೋದು. ಇದು ಬಹಳ ಒಳ್ಳೆ ಹೆಸರು ಆಯ್ತು. ಒಳ್ಳೆ ರಿಮಾರ್ಕ್ಸ್ ಬಂತು ಈ ಪಿಕ್ಚರ್. ಒಳ್ಳೆ ನೋಡಿ ಸೂಪರ್ ನನ್ ಮಗ. ಇದು ಅವ್ ನನ್ ಬಾಡಿ ಹಿಂಗಿತ್ತು, ಒಂದೇ ಕೈಯಲ್ಲಿ ಏಣಿ ಹಿಡ್ಕೊಂಡು ಗ್ಲಾಸ್ಗಳೆಲ್ಲ ಬರ್ಲಾಕ. ಹೌದು, ಹೌದು, ಒಂದೇ ಕೈಯಲ್ಲಿ ಆ ತರ. ಅಷ್ಟು ಅವಾಗ ಆ ಒಂದ್ ಇದಿತ್ತು ಎಮೋಷನ್. ಇದೆಲ್ಲ ಫ್ರೆಂಡ್ಲಿ. ಇದು ಪ್ರೇಮ ಸಿಂಹಾಸನ ಟೈಮಲ್ಲಿ ಫ್ರೆಂಡ್ಲಿ ಆಗಿದ್ದು. ಇದು ಗಾಡ್ ಫಾದರ್ ಅಂತ ಚರಣ್ ರಾಜು ತ್ಯಾಗರಾಜು. ಇಲ್ಲಿ ಯಾವ್ದು ಗವಿ ಗಂಗಾಧರೇಶ್ವರ ದೇವಸ್ಥಾನ ಟೆಂಪಲ್, ಅಲ್ಲಿ ಶೂಟ್ ಮಾಡಿದ್ದು ಚರಣ್ ರಾಜ್. ಇದು ಪ್ಯಾಲೇಸ್ ಸ್ಟಾರ್ಟಿಂಗ್ ಸ್ಟೇಜಸ್. ಸಿನಿಮಾ ಸೇರಿರ್ಲಿಲ್ಲ ಅವಾಗ. ಸುಮ್ನೆ ಚಾನ್ಸ್ಗಳು ಕೇಳ್ಕೊಂಡು ಹೋಗೇನಿ. ಆವಾಗ ಈ ತರ ಸ್ವಲ್ಪ ಬಟ್ಟೆ ಫೋಟೋಗಳು ಇಡ್ತೀನಿ. ಇದು ಬೇಟೆಗಾರ ಅಂಬರೀಶ್ ಸರ್ ಪಿಕ್ಚರ್. ಅದ್ರಲ್ಲಿ ಒಂದು ಸೋಲೋ ಎಪಿಸೋಡು. ಇದು ಸಿಂಧೂರ್ ತಿಲಕ ಸುನೀಲು ಮಾಲಾಶ್ರೀದು. ಅದ್ರಲ್ಲಿ ಒಂದು ಗ್ರೂಪ್ ಫೈಟ್. ಇದ್ರಲ್ಲ ಒಂದು ರಿಸ್ಕಿ ಶಾಟ್ ಮಾಡ್ತಾರೆ ನನ್ನ ಕೈಯಲ್ಲಿ ಮಂಜು ಮಾಸ್ಟ್ರು. ಬಹಳ ದೊಡ್ಡ ರಿಸ್ಕಿ ಶಾಟ್. ಇನ್ನು ಆ ಫೈಟ್ ನೋಡ್ರೆ ಗೊತ್ತಾಗುತ್ತೆ. ಸುನೀಲ್ ಅವರು ನಮ್ ಕೈಯಲ್ಲೇ ಪ್ರಾಣ ಬೀಳ್ಬೇಕಾಗಿತ್ತು. ಅವ್ರೇ ಒಂದು ಶಾಟ್ ಇಟ್ಟಿದ್ರು, ಇಬ್ರು ಹಿಂಗ್ ಇಟ್ಕೊಂಡು ಫ್ರೆಂಡ್ಸ್ ವಾಲ್ಟ್ ಆಗೋ ಸೀನು. ನೀವು ಆ ಫೈಟ್ ನೋಡ್ಬೋದು. ಸಿಂಧೂರ್ ತಿಲಕ ಲಾಸ್ಟ್ ಕ್ಲೈಮ್ಯಾಕ್ಸ್ ಆನ್ ಮಾಡಿದಾಗ ಒಂದು ಸ್ಲೋ ಮೋಷನ್ ಅಲ್ಲಿ ಬರುತ್ತೆ ಆ ಶಾಟ್. ಅದು ನೀವು ಬೇಕಾದ್ರೆ ಹಾಕಿ ನೋಡಿ. ಅದ್ರಲ್ಲಿ ಅವ್ರು ಏನ್ ಮಾಡ್ಬಿಟ್ರು, ಸುನೀಲ್ ತಲೆ ಕೊಟ್ಬಿಟ್ರು ಸ್ಟ್ರೈಟ್ ಆಗಿ. ನಾನ್ ಏನ್ ಮಾಡಿದ್ರೆ ಮೇಲೆ ಹಂಗೆ ವಾಲ್ಟ್ ಆಗ್ಬಿಟ್ಟೆ. ಅಕಸ್ಮಾತ್ ನಾನೇನ ಅವ್ರ ಮೇಲೆ ಬಿದ್ದಿದ್ರೆ ಅಲ್ಲ ಅವತ್ತೇ ಪ್ರಾಣ ಹೊಟ್ಟೋಗ್ಬಿಡೋದು. ನಾನ್ ಬಾಡಿ ವೆಯ್ಟ್ ಅವ್ರ ಮೇಲೆ ಬಿದ್ದಿದ್ರೆ. ಹೌದು, ಆ ಒಂದು ಬಹಳ ರಿಸ್ಕಿ ಶಾಟ್ ಇದು ಸಿಂಧೂರ್ ತಿಲಕ್. ಅದು ಸುನಿಲ್ ಅಲ್ಲ, ಇಲ್ಲ ಅಭಿಜಿತ್ ಅವರು. ಅದು
ವಿಲನ್ ಅದ್ರಲ್ಲ ಅಭಿಜಿತ್, ಇಂಟ್ರೊಡಕ್ಷನ್ ಇದು. ಹೌದು ಹೌದು, ಇದು ಪೊಲೀಸ್ ಪವರ್, ಇದು ಪೊಲೀಸ್ ಪವರ್ ಹೌದು. ದೇವರಾಜ್ ಅವ್ರದ್ದು. ಹೌದು, ಏನ್ ಬಣ್ಣಗಿನೆಲ್ಲ ಫೈಟ್ ಮಾಡೋವಾಗ ಬೀಳೋದು ಹೇಳೋದು ಬಣ್ಣಗಳ ಮೇಲೆ, ಇದು ಬಣ್ಣಗಳು ಕೈ ಕಡಲೆ ಮೇಲೆ ಬೀಳೋದು, ಅದ್ರ ಮೇಲೆ ಫೈಟ್ ಅಲ್ಲಿ ಅದು ಆವಾಗ ತುಂಬಾ ಮೆಮೊರೀಸ್ ಇದೆ ಇದು. ಖುಷಿ ಆಗುತ್ತೆ ಆಕ್ಚುಲಿ ನಿಮ್ಗೆಲ್ಲ ನೋಡಿದ್ರೆ. ಥ್ಯಾಂಕ್ ಯು ಸರ್. ಇದು ನೀವು ನೋಡ್ತಾ ಇರೋದು ವೇಣು, ಇವರು ತುಂಬಾ ಜನ ನೋಡಿರ್ತೀರ ಆಕ್ಚುಲಿ, ಇವರು ನೋಡಿದಾಗ ತುಂಬಾ ಹೆದರ್ತಿರ್ತೀವಿ ಅಲ್ಲ, ಆದ್ರೆ ಇವತ್ತು ನಿಜಕ್ಕೂ ಸಾಫ್ಟ್ ಪರ್ಸನ್. ಅವ್ರ ಮನೆಗೆ ಬಂದು ಅವ್ರು ಸಿಂಪಲ್ ಆಗಿದ್ರು, ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ತಾರೆ. ತುಂಬಾ ಜನ ಕೇಳ್ತಾ ಇದ್ದಾರೆ ಅಂತವ್ರನ್ನ ಮಾತಾಡ್ಸಿ ಅಂತ. ಸೊ ಹಾಗಾಗಿ ಇವ್ರನ್ನ ನಿಮಗೋಸ್ಕರ ನಾವು ಮಾತಾಡ್ತಿರೋದು. ಸೊ ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳ್ತೀವಿ? ನನಗೆ ಇಷ್ಟೊಂದು ಪ್ರೀತಿ ತೋರಿಸಿದ್ದೀರಿ, ನಾನು ಪ್ರೀತಿ ಮಾಡಿದ್ದೀರಿ, ಆಶೀರ್ವಾದ ಮಾಡಿದ್ದೀರಿ, ಎಲ್ಲೋದ್ರೂ ನನ್ನನ್ನ ಗುರುತಿಸಿ ಪ್ರೀತಿ ಮಾಡ್ತೀರಿ. ಇಂಥ ಸೌಭಾಗ್ಯ ಇನ್ನೇನ್ ಬೇಕು ಸ್ವಾಮಿ ನಮ್ಗೆ. ಕರ್ನಾಟಕದ ಪೂರ್ತಿ ನಿಮ್ಮನ್ನ ಈಗಲೂ ಕೂಡ ಗುರುತಿಸ್ತಾರೆ, ಖಂಡಿತ ಗುರುತಿಸ್ತಾರೆ. ಹೌದು, ಎಲ್ಲೋದ್ರೂ ಫ್ಯಾಮಿಲಿಗಳೇ ಕರೀತಾರೆ, ಸರ್ ಬನ್ನಿ ನಮ್ಮ ಮನೆ ಊಟ ಮಾಡ್ಕೊಂಡು. ನಿಮ್ಗೆ ವಿಲನ್ ಕ್ಯಾರೆಕ್ಟರ್ ಬಿಟ್ರೆ ಬೇರೆ ಯಾವ್ದು ಕೊಡ್ಲೇ ಇಲ್ವಾ? ಇಲ್ಲ, ನೋಡಿದ್ರೆ ವಿಲನ್ ಆಕ್ಚುಲಿ ಎಲ್ಲ ಕೇಳಿ ನಾನು ಕಾಮಿಡಿ ಮಾಡಿಸಿ, ಒಂದ್ ಬೇರೆ ಪಾತ್ರ ಮಾಡಿಸಿ. ಈ ತೆಲುಗು ರಾಮಿರೆಡ್ಡಿ ಅಂತ ಒಬ್ರಿದ್ರು, ಆ ತರ ಏನೋ ಒಂದು ಡಿಫ್ರೆಂಟ್ ಆಗಿ ಮಾಡಿಸಿ, ಏನ್ ಮಾಡಿಸಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸಿ ನನ್ ಕಣ್ಣಿಗೆ. ಇನ್ನು ಕಣ್ಣುಗಳು ಸುಮ್ನೆ ಬ್ರೈಟ್ ಆಗಿ ನೀಲಿ ಕಣ್ಣುಗಳು, ಕಣ್ಣು ಬಿಟ್ರೆ ಹಾಗೆ ಒಂದು ಇದಾಗ್ಬೇಕು. ಕರೆಕ್ಟ್. ಕಾಂಟ್ಯಾಕ್ಟ್ ಲೆನ್ಸ್ ಹಾಕ್ಸಿ, ಫೆರೋಷಿಯಸ್ನೆಸ್, ಆ ಕ್ಯಾರೆಕ್ಟರ್ಗೆ ಫೆರೋಷಿಯಸ್ನೆಸ್ ಹಂಗೆ ಉರಿಬೇಕು ಅವನು ಸುಮ್ನೆ ನೀಲಿ ಕಾಂಟ್ಯಾಕ್ಟ್ ಲೆನ್ಸ್ ಹಾಕೊಂಡು ಸುಮ್ನೆ ಲಾಂಗ್ ಹಂಗ್ ಇಟ್ಕೊಂಡ್ರೆ ಆ ಶಾರ್ಟ್ಸ್ ಗಳಿಗೆ ಶಾರ್ಟ್ ಬ್ಯೂಟಿನೇ ಬೇರೆ ಇರುತ್ತೆ. ಏನಪ್ಪ ವಿಲನ್ ಕಳಟ ಹಿಂಗ ಮಗನಿವನ್ ಯಾರು ಅದು ಬರುತ್ತೆ. ಕೇಳೇನ್ ನಾನು ಡೈರೆಕ್ಟರ್ಗಳನ್ನ, ಬಟ್ ಯಾರು ಇಂಟ್ರೆಸ್ಟ್ ಆಗುಂತಾರೆ. ನಿಮ್ಮ ನೋಡಿದ್ರೆ ಆ ತರನೇ ಕಾಣಿಸ್ತದೆ. ಹೀರೋ ಆಗುವಂತ ಯಾರು ಹೇಳಿಲ್ವಾ? ಇಲ್ಲ, ಆಕ್ಚುಲಿ ಕಣ್ಗಾಲ್ ಪ್ರಭಾಕರ್ ಶಾಸ್ತ್ರಿ ಮಗ ಕಣ್ಗಾಲ್ ಪುರುಷೋತ್ತಮ, ಎರಡು ಬಿಜರ್ ಹೀರೋ ಫಿಕ್ಸ್ ಮಾಡಿದ್ರು ನಾನು. ಎರಡು ಬಿಜರ್ಗೆ ಹೀರೋ ಆಗಿ, ಅದು ಯಾವ್ದೋ ಒಂದು ಕೋಡೇಶ್ವರ್ ಪ್ರೊಡ್ಯೂಸರ್ ಆಗಿ ಎರಡು ಪಿಕ್ಚರ್ ನಾಯಕ ನಟನಾಗಿ ಫಿಕ್ಸ್ ಮಾಡಿದ್ರು. ನಮ್ ದುರಾದೃಷ್ಟ ಆ ಪಿಕ್ಚರ್ ಆಗ್ಲಿಲ್ಲ. ಅದೇನೋ ಹಂಗೆ ಸ್ಟೋರಿ ಎಲ್ಲ ಬರ್ತಿದ್ರೆ ಎಲ್ಲ ರೆಡಿ ಆಗಿತ್ತು. ಸಿಲ್ಕ್ ಸ್ಮಿತಾ ಹೀರೋಯಿನ್ ನಮ್ಗೆ ಆ ಟೈಮಲ್ಲಿ ಅವರು ಹೌದು. ಅವ್ರಿಗೂ ನನ್ ಕಾಂಬಿನೇಷನ್, ವೇಣುವ್ರೆ ನೀವ್ ಈ ತರ ನಿಮ್ಗೆ ಒಳ್ಳೆ ಗೆಟಪ್ ಕೊಡ್ತೀರಿ, ಒಳ್ಳೆ ವಿಗ್ ಹಾಕಿ ಡಿಫ್ರೆಂಟ್ ಆಗಿ ಮಾಡ್ತೀನಿ ನಾನು ಅಂತ ಮುಂದೆ ಬಂದವ್ರು ಅವರು. ಬಟ್ ಏನೋ ನಮ್ಮ ಅದೃಷ್ಟ ನಮ್ಮ ಮನೆ ಬರ ಹೋಯ್ತು, ಆಗ್ಲಿಲ್ಲ, ಸುಮ್ನಾಗ್ಬಿಟ್ಟೆ. ಇಷ್ಟು ವರ್ಷದ ಪಾತ್ರಗಳೆಲ್ಲ ಮಾಡ್ಕೊಂಡು ಬಂದಿದ್ರಿ, ನಿಮ್ಗೆ ಒಂದು ಕೂಡ ಪೋಷಕ ಪದ ಒಂದು ಸಿಗ್ಲಿಲ್ಲ, ಬರೀ ವಿಲನು. ನಮ್ಮಲ್ಲಿ ಎಕ್ಸ್ಪೆರಿಮೆಂಟೇ ಮಾಡಲ್ಲ. ಇವಾಗ ನಿಮ್ ಕೈಯಲ್ಲಿ ಇದು ಮಾಡಿಸ್ಬೋದು, ಅದು ಮಾಡಿಸ್ಬೋದು, ಇನ್ಯಾವ ತರ ಮಾಡಿಸ್ಬೋದು, ಬೇರೆ ಆಂಗಲ್ ಅಲ್ಲಿ ಹಿಂಗ್ ಮಾಡಿಸ್ಬೋದು, ಹಿಂಗ್ ಮಾಡಿಸ್ಬೋದು, ಹಂಗ್ ಮಾಡಿಸ್ಬೋದು, ಅದಿಲ್ಲ ನಮ್ಮ ಒಳಗಡೆ. ಕೆಲವು ವಿಲನ್ಗಳಿದ್ದಾರೆ, ಈಗ ಅವಿನಾಶ್ ಅವರಾಗಿರ್ಬೋದು, ಮತ್ತೆ ಬೇರೆಯವರೆಲ್ಲ ಇದ್ದಾರೆ. ಅವ್ರು ವಿಲನ್ ಆಗೋ ಮಾಡಿದ್ರು, ಪೊಲೀಸ್ ಆಗಿ ಮಾಡಿದ್ರು, ಆಮೇಲಿಂದ ತಂದೆ ಪಾರ್ಟ್ ಕೂಡ ಮಾಡಿದ್ರು, ಅಣ್ಣನ್ ಪಾರ್ಟ್ ಮಾಡಿದ್ರು, ತಮ್ಮನ್ ಪಾರ್ಟ್ ಮಾಡಿದ್ರು, ಮಕ್ಳು ಪಾರ್ಟ್ ಮಾಡಿದ್ರು. ಹಾಗೆ ನೀವು ಬರೀ ವಿಲನ್ ಬಿಟ್ರೆ ಏನು ಬ್ರ್ಯಾಂಡ್ ಮಾಡ್ಬಿಟ್ಬಿಟ್ರು. ಬ್ರ್ಯಾಂಡ್ ಏನು ಅಂದ್ರೆ ವಿಲನ್ ಫೈಟ್ ಒಂದ್ ಬ್ರ್ಯಾಂಡ್. ಅದೇ ರಾಕ್ಲೈನ್ ವೆಂಕಟೇಶ್ ಇದೆ ಮಾತು. ನೀನ್ ಹಿಂಗೆ ಇದೆಯಲ್ಲೋ, ನಿನ್ನ ಬ್ರ್ಯಾಂಡ್ ಮಾಡ್ಬಿಡ್ತಾರಲ್ಲ, ಏನು ನೀನು ಅದು ರಾಕ್ಲೈನ್ ವೆಂಕಟೇಶ್. ಇಲ್ಲ ಬಿಡಿ ಬಾಸ್, ಹಂಗಲ್ಲ, ನಮ್ ಬಹಳ ಕ್ಲೋಸ್ ಅವಾಗಲ್ಲ, ಚಿಕ್ಕ ವಯಸ್ಸಿಂದ ನಮ್ಗೆ ಗೊತ್ತು ರಾಕ್ಲೈನ್. ಏನೋ ನೀನು ಬ್ರ್ಯಾಂಡ್ ಮಾಡ್ಬಿಡ್ತಾರೆ ಯಾಕೋ ಅಂತ ಹೇಳೋರು. ಏನ್ ಮಾಡೋದು, ನಮ್ ಇಂಡಸ್ಟ್ರಿ ಇರೋದು ಹಿಂಗೆ, ನಾವ್ ಏನ್ ಮಾಡಕ್ ಆಗಲ್ಲ. ಹಂಗೆ ಬ್ರ್ಯಾಂಡ್ ಮಾಡ್ಬಿಟ್ರು. ಅದೇ ಬ್ರ್ಯಾಂಡ್ ಅಲ್ಲೇ ಬಂದ್ರಿ, ಅದೇ ಹಂಗೆ ಲೈಫ್ ಲೀಡ್ ಆಯ್ತು. ನಾನು ಕೇಳಿದೆ, ಸರ್ ಕಾಮಿಡಿ ಮಾಡ್ಸಿ, ಇನ್ನೊಂದ್ ಮಾಡ್ಸಿ, ಸ್ವಲ್ಪ ಬೇರೆ ಬೇರೆ ಡಿಫ್ರೆಂಟ್ ಟೈಪ್ ಅಲ್ಲಿ ಮಾಡ್ಸಿ, ನನ್ನ ಕ್ಯಾಲಿಬರ್ನ ನಮ್ದು ಸ್ವಲ್ಪ ಪಾತ್ರಗಳು ಹಿಂಗ್ ಮಾಡ್ಬೋದು ಹಂಗ್ ಮಾಡ್ಬೋದು ಅಂತ ಜನಗಳು ಗೊತ್ತಾಗುತ್ತೆ. ಬಟ್ ನೋ ಬಡಿ ವಾಸ್ ಇಂಟ್ರೆಸ್ಟೆಡ್, ಯಾರಿಗೂ ಇಂಟ್ರೆಸ್ಟ್ ನಾನು ಏನ್ ಮಾಡಿದೆ. ಈಗ ನೀವೆಲ್ಲ ಖಡಕ್ ರಗಡ್ ವಿಲನ್ ಆಗಿ ಒಂದು ಡೈಲಾಗ್ ಹೊಡಿ ಹೇಳ್ಬೇಕು ಅಂತ ನಮ್ಮ ವೀಕ್ಷಕರು ತುಂಬಾ ಜನ ನೋಡಿ ರಿಯಲ್ ತೋರಿಸ್ತಾ ಇದ್ದೀವಿ. ಏನ್ ಹೇಳ್ತಾರೆ ಗಿಡ ಡೈಲಾಗ್ ನಿಮ್ಮ ಆಕ್ಟಿಂಗ್? ಈಗ ಖಂಡಿತ ಅವರು ಸನ್ನಿವೇಶ, ಆ ಡೈಲಾಗು, ಇದು ಸೀನ್ ಏನಿದೆಯೋ, ಇವಾಗ ಒಂದು ಸೀನ್ ಇದೆ, ಅದೇ ವಿಷ್ಣುವರ್ಧನ್ಗೆ ಚುಚ್ಚೋದು ಅಂತ ನಾನು ಹೇಳಿದ್ರಿ, ಪೊಲೀಸ್ ಮತ್ತು ಹೇಗಿತ್ತು ಆ ಒಂದು ಇದೇ ಚೆನ್ನಾಗಿ ಇದಿರುತ್ತೆ. ಸುಮ್ಮನೆ ವಿಷ್ಣು ಸರ್ ಮುಂದ್ಗಡೆ ಇದ್ದಾರೆ, ಚಾಕು ಕೈಯಲ್ಲಿ ಆಕ್ಷನ್ ರೆಡಿ.
ಹ್ಮ್ 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 ಆ ಥ್ಯಾಂಕ್ ಯು. ಡೈಲಾಗ್ ಏನು ಹೇಳಿಲ್ಲ. ಇಲ್ಲ, ಗೊತ್ತಾಯ್ತು. ಅಪ್ಪ ನಿಮ್ ಈಗ್ಲೂ ಗಡೆ ಇದಿಲ್ಲ ಸರ್, ಇದು ನೋಡ್ತಾ ಇದ್ರೆ ನಮಗೆ ಹಂಗ ಅನ್ಸ್ಬಿಡ್ತಾರೆ. ಎಷ್ಟು ಭಯನೂ ಹಂಗೆ. ಎಸ್ ಈ ಅಂಶ ಹೆಂಗಿದೆ, ಎಷ್ಟಿದೆ ಇದು 19 to 20 ಇದೆ. ಈಗಲೂ ಎಕ್ಸರ್ಸೈಸ್ ಮಾಡ್ತೀರಾ? ವರ್ಕೌಟ್ ಮಾಡ್ತೀನಿ. ನಿಮ್ಮಲ್ಲಿ ಎಕ್ವಿಪ್ಮೆಂಟ್ಸ್ ಇದೆಯಾ? ಇದು ಮಾಡ್ಕೊಂತೀನಿ. ನಾನು ಬೆಳಗ್ಗೆ ಸ್ವಲ್ಪ ಯೋಗಾಸನ ಮಾಡ್ಕೊಂತೀನಿ. ಓಕೆ. ಯೋಗಾಸನ ಈಗಲೂ ಇದನ್ನೆಲ್ಲ ಈಗಲೂ ನೀವು ನೋಡಿ, ಈಗ ಭರ್ಜರಿ ಗಂಡುನಲ್ಲಿ ಸೊ ನೀವು ಫೈಟ್ ಮಾಡ್ತೀರಾ, ಅಲ್ಲಿಂದ ಇಲ್ಲಿವರೆಗೂ ಕೂಡ ಬಾಡಿನ ಹಾಗೆ ಮೇಂಟೈನ್ ಮಾಡ್ಕೊಂಡು ಬಂದ್ರಿ. ಸೊ ರಿಯಲ್ ಆಗಿ ತೋರ್ಸಕ್ ಸಾಧ್ಯನಾ ಅವ್ರಿಗೆ ಈ ತರ ಫೈಟ್ ಸುಮ್ನೆ ಹಂಗೆ ಚೆಸ್ಟ್ ಕುಣಿಸೋದು ಹತ್ರ? ಚೆಸ್ಟ್ ಕುಂಡ್ಸೋಲ್ಲ ಹಾಗೆ ತೋರಿಸ್ಬೋದು. ಚೆಸ್ಟ್ ಕುಂಡ್ಸೋದಲ್ಲ ಹಾಗೆ ಹಂಗೆ ತೋರಿಸ್ಬೋದು. ಪ್ಲೀಸ್. ಇದು ಇದಿದೆ. ಎಸ್ ವೀಕ್ಷಕರೇ ನೋಡಿ, ವಿಲನ್ ಅವ್ರನ್ನ ಇವತ್ತು ನೇರವಾಗಿ ಮಾತಾಡ್ಸಿ, ಸೊ ನೀವು ಪ್ರಶ್ನೆ ಕೇಳಿದ ಹಾಗೇನೆ ಸೊ ಅವರನ್ನ ಭೇಟಿ ಮಾಡಿಸಿ ಮಾತಾಡಿಸ್ತಾ ಇದ್ದೀನಿ. ಭರ್ಜರಿ ಗಂಡು. ರೆಡಿ ಹಾ ಓಕೆ ಶಾರ್ಟ್ ರೆಡಿ. ಎಸ್ ಸರ್, ರೆಡಿ ಮಾಸ್ಟರ್. ಎಸ್ ಮಂಜು ಅವರ ಗರಡಿನ ಪಳಗಿದ್ದು ನೀವು. ಹೌದೌದು, ಹೇಳ್ತಾ ಇದ್ದೀನಿ ನಾನು. ಹಂಗೆ ಬಾಸ್. ರೆಡಿ ಮಾಸ್ಟರ್, ರೆಡಿ ಮಾಸ್ಟರ್. ವೇಣವ್ರೆ ರೆಡಿ ಅನ್ನೋರು. ರೆಡಿ ಮಾಸ್ಟರ್ ಓಕೆ. ವೇಣವ್ರೆ ಮಾಡಿ ಸ್ಟಾರ್ಟ್ ಕ್ಯಾಮ್ರಾ ಆಕ್ಷನ್ ಅಂದ್ರೆ ಸ್ಟಾರ್ಟ್ ಆಗ್ಬೇಕು ಫೈಟ್. ಹೊಡೆದು ಇಟ್ಕೊ ಡಿಕ್ಕಿ ಹೊಡೀರಿ, ಫೈಟ್ ಮಾಡಿ, ಎಳ್ದಾಡಿ ಇದ್ ಮಾಡಿ, ಕೆಳಗ್ ಬೀಳಿ, ಆಕ್ಷನ್ಸ್, ಫೆರೋಷಿಯಸ್ನೆಸ್, ಡೈಲಾಗ್ ಮೂವ್ಮೆಂಟ್ಗಳು, ಡೈಲಾಗ್ ಹೇಳೋದಿರ್ಲಿ. ಡೈಲಾಗ್ ಯಾವ ರೀತಿ ಹೇಳ್ಬೇಕು, 360 ಡಿಗ್ರೀಸ್ ಬರ್ತದೆ ಡೈಲಾಗು. ಒಂದು ಸಾಫ್ಟ್ ಆಗಿ ಹೇಳ್ಬೋದು. ಏನೋ ಅನ್ಬೋದು, ಇನ್ನೂ ಹೋಗುತ್ತೆ ಅದು, ಇನ್ನೂ ಎಮೋಷನ್ ಬೇಕಾದ್ರೆ ಇನ್ನೂ ಹಂಗ ಹೋಗುತ್ತೆ. 360 ಡಿಗ್ರೀಸ್ ಡೈಲಾಗ್ ಎಲ್ಲ ಒಂದು ಸಾಫ್ಟ್ ಇಂದ ಸ್ಟಾರ್ಟ್ ಆಗುತ್ತೆ.